ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ವ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ, ನಾನು ಮಕ್ಕಳೆಲ್ಲರೂ ಸೇರಿಕೊಂಡು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಮಕ್ಕಳು ಮುತ್ತಜ್ಜಿ, ಅಂದರೆ ನಮ್ಮಮ್ಮನ ಅಮ್ಮ. ಓಕೆನಾ? ಸೊ ಮಕ್ಕಳಿಬ್ರು ಒಬ್ಳು ಸ್ನಾನ ಮಾಡಿ ಮಲಗಿದ್ದಾಳೆ, ಇನ್ನೊಬ್ಳು ಮಲಗ್ತಾ ಇದ್ದಾಳೆ. ಸ್ನಾನ ಆಯಿತು, ಹಾಲು ಕುಡಿಸ್ತಾ ಇದ್ದೀನಿ. ಮತ್ತು ಬ್ಯಾಗು ಕೂಡ ಪ್ಯಾಕ್ ಆಗಿದೆ. ಈ ಬ್ಯಾಗ್ ತೊಗೊಳ್ತಾ ಇದ್ದೀನಿ ಜಸ್ಟ್ ಒಂದೇ ಟೈಮ್ಗೆ ಅಂದ್ಬಿಟ್ಟು, ಈವ್ನಿಂಗ್ ಎಲ್ಲ ಬಂದುಬಿಡ್ತೀವಿ. ಸೊ ಹಾಗಾಗಿ ಬರೀ ಒಂದು ಜೊತೆ ಡ್ರೆಸ್ಸು, ಡೈಪರು ಮತ್ತು ಟವಲ್ಗಳಿದೆ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಪಾಪು ಮಲಗಿದ್ದಾಳೆ, ಇವಳು ಹಾಲು ಕುಡಿತಾ ಇದ್ದಾಳೆ. ಇವಳು ಮಲಗಿದ ತಕ್ಷಣ ನಾನು ಸ್ನಾನಕ್ಕೆ ಹೋಗ್ತೀನಿ. ಸೊ ನಾನು ರೆಡಿಯಾಗಿ ಹೊರಡೋದೆ. ಆಗಲೇ 9:15 ಆಗ್ತಾಯಿದೆ. ಸೊ ಏನಂದರೆ, ನೀವು ಬೇರೆ ವ್ಲಾಗ್ಗಳಲ್ಲಿ ಅವ್ರನ್ನ ನೋಡಿರೋದು ಕಮ್ಮಿ, ಯಾಕಂದರೆ ಯೂಶಲಿ ಇಲ್ಲಿ ಬರೋದಿಲ್ಲ ಅವರು. ಯಾಕಂದರೆ ಕೆಳಗಡೆ ಎಲ್ಲ ಸ್ಟೆಪ್ಸ್ ಹತ್ತಿ ಇಳಿದು ಎಲ್ಲ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಅವರು ಯೂಶಲಿ ಮನೆಗೆ ಬರೋದಿಲ್ಲ. ಅದಕ್ಕೋಸ್ಕರ ನಾವೇ ಹೋಗ್ತಾ ಇದ್ದೀವಿ ಮನೆಗೆ. ಏನಂದರೆ ಕೆಳಗಡೆ ಹತ್ತಿ ಇಳಿದು ಎಲ್ಲ ಮಾಡೋದಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಕಡೆ ನಾವೆಷ್ಟೇ ಕರೆದ್ರೂ ಬರೋಲ್ಲ. ಬಟ್ ಮಕ್ಕಳು ನೋಡಬೇಕು ಅಂತ ಆಸೆ ಇದ್ದೇ ಇರುತ್ತಲ್ಲ, ಅದಕ್ಕೋಸ್ಕರ ನಾವೇ ಹೋಗ್ತಾ ಇದ್ದೀವಿ. ಮಕ್ಕಳು ಅಷ್ಟೇ, ಎಷ್ಟು 1.5 ತಿಂಗಳು ಮೇಲಾಯಿತು ಅವ್ರನ್ನ ನೋಡಿ. ಕರಿತಾನೆ ಇರ್ತಾರೆ, ನೀವೇ ಬನ್ನಿ ಅಂದ್ಬಿಟ್ಟು. ಅದಕ್ಕೆ ಇವತ್ತು ಹೊರಡ್ತಾ ಇರೋದು. ಬನ್ನಿ ಹಾಗಾದರೆ ಈ ಡೇ ಹೇಗೆ ಹೋಗುತ್ತೆ ನೋಡೋಣ. ಓಕೆ, ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದೆ. ಸೊ ಇವಾಗ ಮಕ್ಕಳು ಕೆಳಗಡೆ ಬಂದು ಆಟ ಆಡ್ತಾ ಇದ್ದಾರೆ. ಅವ್ರಿಗೂ ಎಲ್ಲ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಅಮ್ಮ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೇನು ಹೊರಡೋದಷ್ಟೇ ಬಾಕಿ ಇರೋದು. ವೆದರ್ ಮಳೆ ಬರೋ ಹಾಗಿದ್ದರೂ ತುಂಬಾ ಸೆಕೆ ಆಗ್ತಾಯಿತ್ತು. ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಈ ಥರ ಎಲ್ಲ ಬೆವ್ತೋಗ್ಬಿಟ್ಟಿದ್ದೀನಿ. ಇನ್ನು ಆಚೆ ಹೋಗೋ ಅಷ್ಟೊತ್ತಿಗೆ ಇನ್ನೇನಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ಬನ್ನಿ ಬೇಗ ರೆಡಿ ಆಗಿಬಿಟ್ಟು ಹೊರಡೋಣ. ಅಜ್ಜಿ ಮನೆ ಇರೋದು ಇಲ್ಲೇ ಹತ್ರನೇ, ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟರ್ಸ್ ಆಗುತ್ತೇನೋ ಅಷ್ಟೇ. ಸೊ ಒಂದು 10 ಮಿನಿಟ್ಸಲ್ಲಿ ಹೋಗಿಬಿಡ್ಬೋದು. ಸೊ ಅದಕ್ಕೆ ಜಾಸ್ತಿ ಏನೂ ರೆಡಿ ಆಗದೇನೆ ಹಾಗೆ ಹೋಗ್ತಾ ಇದ್ದೀವಿ. ಇವಳಿಗಾಗಲೇ ಗೊತ್ತಾಗ್ಬಿಟ್ಟಿದೆ ನಾವೆಲ್ಲೋ ಹೊರಟಿದ್ದೀವಿ ಅಂತ. ಅದಕ್ಕೆ ಫುಲ್ ಎಕ್ಸೈಟಲ್ಲಿದ್ದಾಳೆ, ಎಲ್ಲೋ ಹೋಗ್ತಾ ಇದ್ದೀವಿ ಅಂತ. ಕಾರ್ ಒಳಗೆ ಕೂತ್ಕೊಂಡ್ರೆ ಸಾಕು, ಇಬ್ಬರು ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾರೆ. ನಿದ್ದೆ ಮೂಡಿದ್ರು ಏನೂ ಇದಾಗಲ್ಲ, ಎಲ್ಲ ಎದ್ಬಿಟ್ಟು ಆರಾಮಾಗಿ ರೋಡ್ ನೋಡ್ಕೊಂಡು ಕೂತ್ಕೊಂಡಿರ್ತಾರೆ ಇಬ್ಬರೂ. ಒಂಚೂರೂ ಗಲಾಟೆ ಮಾಡೋದಿಲ್ಲ. ನೋಡಿ, ಇವಳಂತೂ ಫುಲ್ ರೆಡಿ ಆಗಿಬಿಟ್ಟಿದ್ದಾಳೆ. ಈಗಿನ್ನೂ ತಿಂಡಿ ತಿಂದಿರೋದ್ರಿಂದ ವಾಮಿಟ್ ಮಾಡಿದ್ರೆ ಕಷ್ಟ ಅಂದ್ಬಿಟ್ಟು ಸೊ ಈ ಥರ ಟಿಶ್ಯೂ ಪೇಪರ್ನ ಹಾಕಿದ್ದೀನಿ. ನೋಡಿ, ಪುಟಾಣಿ ಜುಟ್ಟಿಗೆ ಒಂದು ಕ್ಲಿಪ್ ಬೇರೆ ಹಾಕೊಂಡು ಕರ್ಕೊಂಡು ಹೋಗ್ತಿದ್ದೀನಿ. ಇವಳು ಕೂದಲು ತುಂಬ ಸಿಲ್ಕಿ ಹೇರ್ ಇರೋದ್ರಿಂದ ಏನು ಕ್ಲಿಪ್ಗಳು ಕೂಡ ಉಳಿಯೋದಿಲ್ಲ, ಎಲ್ಲ ಬಿದ್ದು ಹೋಗುತ್ತೆ. ಇದೆಷ್ಟೋ ತನಕ ಇರುತ್ತೆ ನೋಡೋಣ. ಅವಳಿಗೂ 2 ಹಾಕಿದ್ದೀನಿ. ಅವಳ ತಲೆಯಲ್ಲಿ ಇರುತ್ತೆ, ಯಾಕಂದರೆ ಸ್ವಲ್ಪ ಹೇರ್ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ, ಮತ್ತು ಅಷ್ಟೊಂದು ಸ್ಟ್ರೈಟ್ ಇಲ್ಲ ಅವಳ ಹೇರ್. ಹಾಗಾಗಿ ಯಾರ ಮನೆ ನಮ್ಮ ಇದು? ನಮ್ಮ ಪಾಪ ಮನೆ ಇದು. ಸೊ ಅಜ್ಜಿ ಮನೆಗೆ ರೀಚ್ ಆಗ್ತಿದ್ದಂಗೆ ಅವರು ಒಳಗಡೆ ಬರಬೇಡಿ, ಫಸ್ಟ್ ಟೈಮ್ ಬರ್ತಾ ಇರೋದು, ಒಂದು ಆರತಿ ತೆಗೆದ್ಬಿಟ್ಟು ಆಮೇಲೆ ಮನೆ ಒಳಗಡೆ ಕರ್ಕೊಳ್ತೀನಿ ಅಂತ ಹೇಳಿ ಆರತಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಪಾಪ ಎಷ್ಟು ಆಸೆ ಪಡ್ತಾರಲ್ವ ಮರಿ ಮಕ್ಕಳು ಅಂದರೆ. ನನಗಂತೂ ತುಂಬಾ ಖುಷಿ ಆಯಿತು. ಆ ಏಜ್ನಲ್ಲಿ ಅವ್ರಿಗೆ ಆಗಲಿಲ್ಲ ಅಂದರೂ ಸಹ ಇವೆಲ್ಲ ಮಾಡ್ತಾರೆ ನೆನ್ಪಿಟ್ಕೊಂಡು. ಇದೆಲ್ಲ ನಾವೇನು ಹೇಳೋದಿಲ್ಲ, ಅವರೇ ತಿಳ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾರೆ. ನನಗಂತೂ ತುಂಬ ಖುಷಿ ಆಯಿತು. ನನ್ನೆಲ್ಲ ನೋಡ್ಕೊಂಡಿರೋದು ನಮ್ಮ ಅಜ್ಜಿನೇ ಆಗಿರೋದ್ರಿಂದ ಒಂದು ಸ್ಪೆಷಲ್ ಬಾಂಡಿಂಗ್ ನನಗೂ ನಮ್ಮ ಅಜ್ಜಿಗೂ. ಯಾರೆಲ್ಲ ಅವ್ರ ಅಜ್ಜಿ ತಾತ ಮನೇಲಿ ಬೆಳೆದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಪ್ರೀತಿ ಎಷ್ಟು ಪ್ಯೂರ್ ಆಗಿರುತ್ತೆ ಅಂತ ನಮ್ಮ ಮೇಲೆ. ನೋಡ ಅಜ್ಜಿಯ ಸಡಕ್ಲಿ ಹುಯ್ತಿ ಇವ್ರು ಅಮ್ಮನವರು ಬರ್ರಿ. ಅಜ್ಜಿ ದುಡ್ಡು ಹಾಕ್ಬೇಕು. ಎಷ್ಟಾಗ್ತೀರಪ್ಪ? ನಿಮ್ ಕೈಯಲ್ಲಿರೋದು ಇದೆಲ್ಲ ಬಿಚ್ಕೊಟ್ಬಿಡು. ಕೈಯಲ್ಲಿರೋದು ಕಾಲಲ್ಲಿರೋದೆಲ್ಲ ಬಿಚ್ಕೊಟ್ಬಿಡು ಅಜ್ಜಿಗೆ. ಕಿವಿದ್ ಬೇಡವಾ? ಕಿವಿದ್ ಬೇಡ ಪಾಪ.
ಓ ನಮ್ಗೇನ್ ಬೇಡ ಇವಕ್ಕೆ ಸಾಕು ಅಮ್ಮ ಚೆನ್ನಮ್ಮ ಎಲ್ಲ ಕಾಚು ಎಲ್ಲಿಗೆ ಬಂತು ಚಾಕಿ ತಗಂತಿದಿ ಕೊಡೋದಿ ಕೊಡೋದಿ ಓ ಬರ್ಲಿಲ್ವಲ್ಲ ಮೂತಾಜಿ ಮಾತಾಡ್ಬಿಡ್ಬೇಕು ಅಲ್ವಾ ಮಾತಾಡ್ಬಿಡ್ಬೇಕು ಎದ್ಬಿಡ್ಬೇಕು ಹೋಗ್ತಾ ಇರ್ಬೇಕು ಎದ್ದು ಎದ್ದು ಹೋಗ್ತಾ ಇರ್ಬೇಕು ಎಲ್ಲಿ ಹೋಗ್ಬೇಕು ನೀವು ಎಲ್ಲಿ ಹೋಗ್ಬೇಕು ಮಕ್ಕಳ ಹಾಗೆ ಹಾಗೆ ಎದ್ದು ನಿಂತಿರ್ತಾಳೆ ಎಲ್ಲ ಹೋಗ್ತೀರಾ ಹೋಗ್ತೀರಾ ಎಲ್ಲೋಯ್ತೀರಾ ಓ ನಮ್ಮ ತಂಗಿನ ಎತ್ಕೊಂಡ್ರ ತಾತನ ಎಲ್ಲಿ ಕೂತದ ತಾತ ಎಲ್ಲಿ ಕೂತದ ತಾತ ಎಲ್ಲಿ ಕೂತದೆ ಹೇಳ್ತೀಯಲ್ಲ ತೆಳ್ಳಲ್ಲ ಕಣಜ್ಜಿ ಮುತ್ತ ಕೊಡೋದು ತಂಗಿ ಪಾಪಗೆ. ಅಮ್ಮ ಸದಿ ಕಿತ್ತಾಡ್ಬೇಡ್ರಿ ತಲೆಗೆಲ್ಲ ಹಿಡ್ಕೊಂಡು ಅದೇನೆ ನೋಡಲ್ಲಿ ನೋಡಲ್ಲಿ ಕೈ ಕಾಲ ಆ ಕಡೆ ಹೊಡಿತಾಳ ನೋಡಿದಮ್ಮ ಹೊಕ್ಕ ಹೊಡಿತಾಳ ಜುಟ್ಟಿ ಹಿಡ್ಕೊಂಡು ಎಳ್ದಾಡ್ಬಿಟ್ಟಾಳ ಆಮೇಲೆ ಸಾಕು ಜುಟ್ಟುಗಳು ಹಿಡ್ಕೊಂಡ್ಬಿಡ್ತಾರೆ ಅಲ್ವೇನಪ್ಪಿ ಜುಟ್ಟು ಅಪ್ಪಚ್ಚಿ ತಿಂತೀರೋ ಅಮ್ಮ ಅಪ್ಪಚ್ಚಿ ತಿಂತೀರಮ್ಮ ತಿಂತೀರ ಕೊಡ್ಲ ತುಪ್ಪ ಸಾವಿರ ಬಿಟ್ಟು ಕೊಡ್ಲ ಚಾಕೊಂಡು ತಿನ್ನೀರ ಬತ್ತೀಯ ಬಾ ಕೊಡ್ಲ ಅಪ್ಪಚ್ಚಿ ಮಾಡಿದ್ದೀನಿ ಎದೊಳಮಿ ಅಮ್ಮಮ್ಮ ಕುಚ್ಚ ಇಲ್ಲಿ ಹಂಗೆ ಕುಚ್ಚಳಮ್ಮ ಹಿಂಗೆ ಅಮ್ಮ ಎಲ್ಲಿ ಬಂದ್ರು ಎಲ್ಲಿ ಬಂದ್ರಿ ನೀವು ಎಲ್ಲಿ ಬಂದ್ರಿ ಕುತ್ಕೊಂಡು ನೋಡ್ತಾರೆ ಎಲ್ಲಿ ಬಂದ್ರಿ ಏನ್ ನೋಡ್ತಾವ್ರೆ ಕುತ್ಕೊಂಡು ಏನ್ ತಿಂತೀರಾ ನೀವು ಏನ್ ತಿಂತೀರಾ ಅನ್ನ ಸಾರು ಮುದ್ದೆ ಚಪಾತಿ ಅಮ್ಮ ಎಲ್ಲ ತಿಂತೀವಿ. ಕುತ್ಕೊಂಡು ನೋಡಿ ಏನ್ ತಿಂತೀರಾ ಕೊಡ್ತೀನಿ ಏನ್ ಕೊಡ್ಲಿ ನಿಮ್ಗೆ ಏನಂತಾರೆ ಅಜ್ಜಿನ ಮಾತಾಡ್ಸ್ತಾ ನೋಡಜ್ಜಿ ಅಲ್ಲಿ ಅಮ್ಮರೇ ಏನ್ರಿ ನಿಮ್ ಹೆಸರು ಹೇಳಮ್ಮಿ ಅದೊಂದು ಹೇಳಕ್ ಬರಲ್ಲ ಅಷ್ಟೇ. ನಿಮ್ ಹೆಸರು ಏನ್ರಿ ತಿರುಗ್ತಾಳೆ ಅಷ್ಟೇ. ಅಮ್ಮ ನಿಮ್ದು ಹೆಸರೇನು ಧರಣಿನ ದಾತ್ರಿನ ಧರಣಿ ಅಮ್ಮನವರು ಧರಣಿ ದಾತ್ರಿ ಧರಣಿ. ಎಷ್ಟೊಂದು ಜನ ಆದಷ್ಟು ಮಕ್ಕಳನ್ನೇ ತೋರಿಸಿ, ಮಕ್ಕಳು ಆಟ ಆಡೋದನ್ನ ತೋರಿಸಿ, ಅವ್ರು ಹೇಗಿರ್ತಾರೆ ತೋರಿಸಿ ತುಂಬ ಜನ ಹೇಳ್ತಾನೆ ಇರ್ತಿದ್ರಿ. ನೋಡಿ ಅವ್ರಿಗೆಲ್ಲರಿಗೋಸ್ಕರ ಈ ವಿಡಿಯೋ, ಯಾಕಂದರೆ ಈ ವಿಡಿಯೋ ಪೂರ್ತಿ ಮಕ್ಕಳೇ ಇರ್ತಾರೆ, ಇನ್ಯಾರೂ ಇರೋದಿಲ್ಲ. ಹಾಗೆ ಅಜ್ಜಿ ಅವ್ರು ಮಾಡೋ ಸ್ಪೆಷಲ್ ಸಬ್ಸಿಗೆ ಸೊಪ್ಪಿನ ಬೋಂಡನ ಮಾಡಿಕೊಟ್ಟಿದ್ದಾರೆ ನನಗೆ ಅಂತ. ಯಾಕಂದರೆ ನನಗೂ ಅದು ತುಂಬಾ ಫೇವ್ರೇಟು. ಮುಂಚೆ ನಾನು ಅಜ್ಜಿ ಮನೇಲಿದ್ದಾಗ ಜಾಸ್ತಿ ಅದನ್ನೇ ತಿಂತಾ ಇದ್ದಿದ್ದು. ಅದರಲ್ಲಿ ವರ್ಲ್ಡ್ ಫೇಮಸ್ ಅಂತಾರಲ್ಲ, ಹಾಗೆ ನಮ್ಮ ಅಜ್ಜಿ. ಸೊ ಹಾಗಾಗಿ ಹೋಗಿದ ತಕ್ಷಣ ಅದನ್ನು ಮಾಡಿಕೊಟ್ರು ತಿನ್ನಿ ಅಂತ. ಮೈಯಲ್ಲಿ ಎಷ್ಟೇ ಸುಸ್ತಿದ್ರು ನಾವು ನಮ್ಮವರು ಅಂತ ಬಂದಿದ್ದ ತಕ್ಷಣ ಅವ್ರ ಊಟ ತಿಂಡಿಲಿ ಯಾವುದೇ ಕೊರತೆ ಆಗಬಾರ್ದು ಅಂತ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾಯಿದ್ದಾರೆ ಅಂದರೆ. ಯಾಕಂದರೆ ಮುಂದೆರಡು ದಿನದ ಹಿಂದೆ ಅವರೆಲ್ಲ ಊರಿಗೆ ಹೋಗಿ ಬಂದಿದ್ರು, ತುಂಬ ಟಯರ್ಡ್ ಆಗಿಬಿಟ್ಟಿದ್ರು. ನಾವು ಸಡನ್ನಾಗಿ ಬಂದಿದ್ದರಿಂದ ಅವ್ರಿಗೆ ಸ್ವಲ್ಪ ಕಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಅದರಲ್ಲೂ ಕೂಡ ಏನೂ ಕೊರತೆ ಆಗ್ದಂಗೆ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ನೀವೆಲ್ಲ ನೋಡಿರ್ಬೋದು, ನಮ್ಮ ಎಲ್ಲರ ಮನೆಗಳಲ್ಲೂ ಸಿದ್ಧಗಂಗಾ ಸ್ವಾಮೀಜಿಯವರ ಫೋಟೋ ಇದ್ದೇ ಇರುತ್ತೆ. ನಾವೆಲ್ಲರೂ ಅಲ್ಲಿ ತುಂಬಾ ಗೌರವಿಸ್ತೀವಿ, ಅವ್ರನ್ನ ತುಂಬಾ ಇಷ್ಟಪಡ್ತೀವಿ, ಅಲ್ಲಿಗೆಲ್ಲ ತುಂಬ ಹೋಗಿ ಬರ್ತೀವಿ. ನಾವು ಪೂಜಿಸೋ ಮೊದಲನೇ ದೇವರು ಅಂದರೆ ಅದು ಸಿದ್ಧಗಂಗಾ ಸ್ವಾಮೀಜಿಗಳು, ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಅವ್ರನ್ನೇ ನಾವು ಇದುವರೆಗೂ ದೇವರು ಅಂತ ನಂಬ್ಕೊಂಬಂದಿರೋದು. ಅವರು ಹಾಗೆ ನಮ್ಮನ್ನು ಕಾಪಾಡ್ತಾ ಇದ್ದಾರೆ.
ಸೊ ಈ ವಿಡಿಯೋ ಪೂರ್ತಿ ನೋಡಿ ಮಕ್ಕಳಿರ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಎಲ್ಲಿಗೆ ಬಂದಿದ್ದೀರಾ ಸೊಟ್ಟು? ಅಲ್ಲಿಗೆ ಬಂದಿದ್ದೀರಮ್ಮ? ಬೋಂಡ ತಿಂತೀಯಾ? ತಗೋ ತಗೋ ಪಾಪ. ಭಯ ನನ್ ಬಿಡುತ್ತೆ. ಯಾಕೆ ಪಾಪ ಬೋಂಡ ತಿನ್ನೋ. ಅಮ್ಮಿ ಬಾಯ್ ಬಿಡಮ್ಮಿ, ಬಾಯ್ ಬಿಡಮ್ಮಿ. ಮಾಡಿ ಬೋಂಡ ವಾಸನೆ ತಗೊಂತ ಮಾಡು. ಬೋಂಡೆ ತಿಂದೆ ಅಂತ ಅಯ್ಯೋ ಇದನ್ನ ತಿನ್ನು. ಅದೇನೆ ಅದಕ್ಕೆ ಇರ್ಬೇಕು. ಅವ್ರು 3 ಹೊತ್ತು ಎಣ್ಣೆ ಬಾಂಡ್ಲಿ ಪಕ್ಕದಲ್ಲೇ ಇರ್ಬೇಕು. ತಮ್ಮ ನಿಂಗೆ ಬೇಕಾ? ಬೇಡವಂತೆ, ಅವಳಿಗೂ ಬೇಡವಂತೆ, ಇವಳಿಗೂ ಬೇಡವಂತೆ ಬೋಂಡ. ನೀವೇ ತಿನ್ರಿ. ಒಬ್ಬಳೆ ಸಣ್ಣ ತೆಗಿತಾಳೆ. ಹಾಡೇಳಮ್ಮ. ಹೇಳಮ್ಮ ರಾಣಿ. ಹಾಡೇಳಮ್ಮ ರಾಣಿ. ಚಿನ್ನಮ್ಮ ಹಾಡೇಳಮ್ಮ. ಹೋ ಹಾಂ, ನಿಮ್ಮ ಮುತ್ತಾತ ಫೋಟೋದಲ್ಲೇ ನೋಡ್ಕೊಂಡ್ಬಿಡ್ತದ ನಿಮ್ಮ ತಾತ. ಕೆಳಗೆ ನಡಿವೆ. ಅಮ್ಮಿ ತಾಯಿ ಇಲ್ಲಿ 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 ನಿಮ್ಮ ಅಜ್ಜಿ ಹಾಸಿಗೆ ಸಿಕ್ತಂಗೆ ನಮ್ಗೆ ಸಿಕ್ಕಲ್ವಲ್ಲ ನಮ್ದು. ಅಮ್ಮಿ ಹೊಟ್ಟೆ ಮೇಲೆ ಬಲಿಕೊಂಡಿದ್ದೆ ಅಲ್ವೇನಪ್ಪಿ? ಅಜ್ಜಿ ಹೊಟ್ಟೆ ಮೇಲೆ ಹಾಸಿಗೆ, ಅದೇ ಹಾಸಿಗೆ. ಅಲ್ಲೈತಲ್ಲ ಹಾಸಿಗೆ, ಚಿಕ್ಕ ಹಾಸಿಗೆ. ಹೊಟ್ಟೆ ಮೇಲೆ ಮಲಗಿಸ್ಕೊಂಡ್ರೆ ನಿದ್ದೆ ಹೊಟ್ಟೈತೀರ. ಏನು ಅಜ್ಜಿ ಹಿಂಗೆ ಹೇಳ್ತಾರೆ? ಎಲ್ಲಿ ಬಂದಿದ್ದೀರಾ? ಎಲ್ಲಿ ಬಂದಿದ್ದೀರ ನೀವು? ಬಂತು ತುಪ್ಪ ಕೊಟ್ಲು. ಮಾತು ಬರ್ತವೆ ಅದಕ್ಕೆ ಸುರಿಯೋದು ಬುರ್ರ ಅಂತ. ತುಪ್ಪ ಕೊಡು ಅಜ್ಜಿಗೆ. ತುಪ್ಪ ತಿನ್ಸಮ್ಮ. ನೀನು ಅದೇ ಎಲ್ಲ ತಂಗಿ ಎಲ್ಲ ಏನ್ ಇಲ್ಲಿ ಮಾಡ್ಬಿಟ್ಟಿದ್ದಿ? ಧರಣಿ ಎಲ್ಲಿದ್ದಾಳೆ? ಧರಣಿ ರಾತ್ರಿ ಮಾತಾಡ್ಸೋದು. ಏನ್ ಇಲ್ಲಿ ಬಂದ್ಬಿಟ್ಟಿದ್ದಿ? ಅಲ್ಲಿದ್ದಾಳು. ಏಯ್ ಕಳ್ಳಿ, ಅಲ್ಲಿದ್ದಾಳು, ಇಲ್ಲಿ ಬಂದ್ಬಿಟ್ಟಿದ್ದೀಯ ನೀವು. ಹಂಗ ಮಾತಾಡಿಸ್ತಾ ಇರೋದು ತಂಗಿನ. ಏನ್ ಇಲ್ಲಿ ಬಂದ್ಬಿಟ್ಟಿದ್ದಿ ಅಂತನ? ಏಯ್ ಕಳಿ, ಏನಂದ ತಂಗಿಗೆ? ಏನು ಇಲ್ಲಿ ಬಂದ್ಬಿಟ್ಟಿದ್ದಿ ನೀನು ನನ್ನ ಹತ್ರ ಅಂತನ? ಒಬ್ಬೊಬ್ಬರ ಇದ್ರೆ ಸಾಲಲ್ಲ ಅಂತ ಇಬ್ರು ಬಂದ್ಬಿಟ್ಟಿದ್ದೀರ. ಬರ್ಲಿಲ್ಲ. ಬನ್ನಿ ಅಜ್ಜಿ, ಏನು ಮನೆಗೆ ಹೋಗೋಣ ಬನ್ನಿ. ಬರ್ತೀವಿ ನಡೀರಿ, ಬರ್ತೀವಿ. ಹೊರಟು ನಿಂತಿದ್ದೀರಲ್ಲ ಅಮ್ಮನವರು. ಅದೇ ಯಾಕೆ ಆರೋಗ್ಯ ಆಗಿಲ್ಲ? ಕಾಟ ಮಾಡಿ ಅಜ್ಜಿಗೆ. ಕಾಟ ಮಾಡಿ ಕೈ ಪ್ಲಾನ್ ಕಿಸ್ ಕೊಡ. ಪ್ಲಾನ್ ಒಂದು ಪಪ್ಪಿ ಕೊಡಮ್ಮ ಅಜ್ಜಿಗೆ. ಒಂದು ಪಪ್ಪಿ ಅಂತ ಕೊಡಮ್ಮ. ಕೊಡ್ಲಿಲ್ಲ. ರೆಡಿ ಒಂಚೂರು ಇದನ್ನ ಹಾಕ್ತದೆ.
5 ಗಂಟೆಗೆಲ್ಲ ಮನೆಗೆ ರಿಟರ್ನ್ ಆಗಿಬಿಟ್ವಿ. ಯಾಕಂದರೆ ಮತ್ತೆ ಇನ್ನು 7 ಗಂಟೆ ಅಷ್ಟೊತ್ತಿಗೆ ಮಕ್ಕಳು ಮಲಗ್ತಾರಲ್ಲ, ಅಷ್ಟರೊಳಗಡೆ ಒಂದು ಸತಿ ಊಟ ಮಾಡಿಸ್ಬಿಟ್ಟು ಮಲಗ್ಸೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಬೇಗ ಹೊರಟಿದ್ದೀವಿ. ನನಗಂತೂ ತುಂಬ ಬೇಜಾರಾಗ್ತಾ ಇತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ.